ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಯಾವುದೇ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ಅದೃಷ್ಟವು ಬಹಳನೇ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ನಮ್ಮ ಕರ್ಮ ಕೆಟ್ಟದಾಗಿದ್ದರೆ ದುರಾದೃಷ್ಟ ಬಿಡುವುದಿಲ್ಲ. ಅದೇ ನಮ್ಮ ಕರ್ಮಗಳು ಒಳ್ಳೆಯದಾಗಿದ್ದರೆ ಅದೃಷ್ಟ ಯಾವಾಗಲೂ ನಮ್ಮೊಂದಿಗೆ ಇರುತ್ತದೆ. ಆದ್ದರಿಂದ ದುರಾದೃಷ್ಟವನ್ನು ಹೇಗೆ ಅದೃಷ್ಟವಾಗಿ ಪರಿವರ್ತಿಸುವುದು ನೋಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬೆಳಗ್ಗೆ ಎದ್ದಾಗಲೆಲ್ಲ ಮೊದಲು ನಿಮ್ಮ ಕೈಗಳನ್ನು ಸ್ವಲ್ಪ ಸಮಯವನ್ನು ನೋಡಿಕೊಳ್ಳಿ. ನಂತರ ನಿಮ್ಮ ಕೈಗಳನ್ನು ನಿಮ್ಮ ಮುಖದ ಮೇಲೆ 3 ಬಾರಿ ಉಜ್ಜಬೇಕು. ಅಂಗೈಯ ಮೇಲ್ಭಾಗವು ಲಕ್ಷ್ಮೀ ಸ್ಥಾನ, ಮಧ್ಯ ಸರಸ್ವತಿ ಮತ್ತು ಕೆಳಗಿನ ಭಾಗದಲ್ಲಿ ಲಕ್ಷ್ಮೀ ವಿಷ್ಣುವಿನ ಸ್ಥಾನವಿರುತ್ತದೆ. ಇದು ಅವರ ಆಶೀರ್ವಾದವನ್ನು ದಿನವಿಡೀ ಶಾಶ್ವತವಾಗಿ ಉಳಿಸುತ್ತದೆ. ಮನೆಯಲ್ಲಿ ಮೊದಲು ಮಾಡಿದ ತಿನಿಸನ್ನು ಅಥವಾ ಯಾವುದೇ ಒಂದು ಅಡುಗೆಯನ್ನು ಹಸುವಿಗೆ ಮೀಸಲಿಡಿ. ಶಾಸ್ತ್ರಗಳ ಪ್ರಕಾರ ಮುಕ್ಕೋಟಿ ದೇವರುಗಳು ಹಸುವಿನಲ್ಲಿ ವಾಸಿಸ್ತಾರೆ. ಹಾಗಾಗಿ ಪ್ರತಿದಿನ ಹಸುವಿಗೆ ಆಹಾರವನ್ನು ನೀಡಿ. ಕೈ ಮುಗಿದರೆ ದೇವತೆಗಳ ಆಶೀರ್ವಾದ ಸಿಗುತ್ತದೆ. ಅಷ್ಟೇ ಅಲ್ಲದೆ ಬೆಳಗ್ಗೆ ಎದ್ದ ಕೂಡಲೇ ಹಸುವನ್ನು ಮುಟ್ಟಿದರೆ ಅದು ಸಂಪತ್ತು ವೃದ್ಧಿಗೆ ಸಹಾಯ ಮಾಡುತ್ತದೆ. ಹಾಗೆಯೇ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಇಷ್ಟ ದೇವರನ್ನು ನಿಯಮಿತವಾಗಿ ಪೂಜಿಸಬೇಕು. ಹೀಗೆ ಪೂಜೆ ಮಾಡೋದ್ರಿಂದ ನಿಮ್ಮ ದುರಾದೃಷ್ಟವು ಅದೃಷ್ಟವಾಗಿ ಬದಲಾಗುತ್ತೆ. ಹಾಗೆ ನೀವು ಪ್ರತಿದಿನ ಕೊಳದಲ್ಲಿರುವ ಮೀನುಗಳಿಗೆ ಹಿಟ್ಟಿನ ಉಂಡೆಗಳನ್ನು ತಿನ್ನಿಸೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಉಳಿಯುತ್ತೆ. ಹಾಗೆಯೇ ಪ್ರತಿನಿತ್ಯವೂ ಕೂಡ ನೀವು ತುಳಸಿ ಕಟ್ಟೆಯ ಬಳಿ ದೀಪವನ್ನು ಬೆಳಗಿಸಿ. ಇದರಿಂದ ಆರ್ಥಿಕ ಬಿಕ್ಕಟ್ಟು ಅನ್ನೋದು ನಿವಾರಣೆಯಾಗಿ ಆರ್ಥಿಕ ಸುಧಾರಣೆಯನ್ನು ನೀವು ಕಾಣಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಬೆಳಗ್ಗೆ ಎದ್ದ ಕೂಡಲೇ ಯಾವ ಒಂದು ವಸ್ತುಗಳನ್ನು ಮುಟ್ಟಿದರೆ ನಿಮಗೆ ಅದೃಷ್ಟ ಅನ್ನೋದು ಒದಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.